ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಹಾಗೆ ಎಲ್ಲ ಅನ್ನದಾತರಿಗೂ ನಮಸ್ಕಾರ. ನಾನು ಕಬ್ಬಿನ ಇಳುವರಿಯಲ್ಲಿ ಅಂದರೆ ಕಬ್ಬಿಗೆ ಇಳುವರಿ ಪೆಟ್ಕೊಡುವಂಥ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ಯಾವ ತಿಂಗಳಲ್ಲಿ ಕಬ್ಬು ನಾಟಿ ಮಾಡಿದರೆ ಒಳ್ಳೆಯದು, ಹಾಗೆ ಹೆಚ್ಚು ಇಳುವರಿ ತೊಗೋಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ನವಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ನೀವು ನಾಟಿ ಮಾಡ್ಕೊಂಡ್ರೆ ತಿರ್ಗಾ ನವಂಬರ್ ಡಿಸೆಂಬರ್ಗೆ ಕಟಿಂಗ್ ಬರುತ್ತೆ. ಆವಾಗ ನೀವು ನೀರನ್ನ ಕಟ್ ಮಾಡಿದ್ರು ಕಬ್ಬಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾಕಂದರೆ ಚಳಿ ಇರುತ್ತೆ. ಚಳಿಗಾಲ ಇರೋದ್ರಿಂದ ನೀವು ಒಂಥರ ಕಬ್ಬನ್ನ ಫ್ರಿಜ್ಜಲ್ಲಿ ಇಟ್ಟಂಗೆ, ಅಂದರೆ ಕೆಡಲ್ಲ. ಈ ಫ್ರಿಜ್ಜಲ್ಲಿ ಇಟ್ಟಿರೋ ಐಟಮ್ಗೆ ಹೇಗೆ ಕೆಡಲ್ವೋ ಹಾಗೆ ಚಳಿಗಾಲದಲ್ಲಿ ಕಬ್ಬಿನ ಇಳುವರಿ ಅಥವಾ ಕಬ್ಬಿನ ರಸ ಕಡಿಮೆ ಆಗದೆ ಬೆಂಡ್ ಆಗದೆ ಕಬ್ಬಿನ ಇಳುವರಿ ಹಾಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಮಾತಾಡಿದ್ದೆ. ನೀವು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಹಚ್ಕೊಳ್ಳೋದ್ರಿಂದ ಆ ಲಾಭ ಆಗುತ್ತೆ. ಆಮೇಲೆ ಇನ್ನೊಂದು, ಇದು ಎರಡನೇ ವಿಚಾರ ಏನಪ್ಪ ಅಂದರೆ, ಎರಡನೇ ಕಾರಣ ನಿಮಗೆ ಕಬ್ಬಲ್ಲಿ ಇಳುವರಿ ಕಡಿಮೆ ಆಗೋಕ್ಕೆ ಎರಡನೇ ಕಾರಣ ಏನಂದರೆ, ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಕಬ್ಬು ನೋಡಿ ಮೇಲೆ ತೇಲಿದೆ, ಇಲ್ಲೆಲ್ಲ ನಾಟೆ ಇಲ್ಲ. ಇಲ್ಲಿ ಇದು ಕರೆಕ್ಟಾಗಿ ನವಂಬರ್ ತಿಂಗಳಲ್ಲೇ ಹಚ್ಚಿದ್ದೀವಿ, ಆದರೆ ಕರೆಕ್ಟಾಗಿ ಈ ಥರ ತೊಂದರೆಗಳಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಕಣ್ಣು ಬಂದಿದೆ, ಫೇಲ್ ಆಗಿದೆ. ಇದು ಫೇಲ್ ಆಗಿದೆ. ಏನಕ್ಕಪ್ಪ ಹೀಗೆ ಅಂತಂದರೆ, ನಾನು ಒಂದು ಹಳೆ ವಿಡಿಯೋದಲ್ಲಿ ಒಂದು ಸ್ವಲ್ಪ ಇದ್ರ ಬಗ್ಗೆ ಲೈಟಾಗಿ ಮಾಹಿತಿ ಕೊಟ್ಟಿದ್ದೆ. ಏನಂದರೆ, ನೀವು ಭೂಮಿನ ತಯಾರಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೇಗ್ಲು ಕರೆಕ್ಟಾಗಿ ಹೊಡೆದ್ಬಿಟ್ಟು ಮಣ್ಣು ಚೆನ್ನಾಗಿ 1 ಫೀಟ್ವರೆಗೂ 1.5 ಫೀಟ್ವರೆಗೂ ನಿಮ್ಗೆ ಚೆನ್ನಾಗಿ ಲೂಸ್ ಮಣ್ಣು ಸಿಗಬೇಕು. ಲೂಸ್ ಮಣ್ಣು ಸಿಗಲಿಲ್ಲ ಅಂತಂದರೆ ಬೋದ್ಗಳು ನೋಡಿ, ಇಲ್ಲಿ ಬೋದ್ಗಳು ಕರೆಕ್ಟಾಗಿ ಏರೇ ಇಲ್ಲ, ಫ್ಲ್ಯಾಟಾಗಿದೆ ಬೋದ್ಗಳಂದರೆ. ಇಲ್ಲಿ ಡೀಪಾಗಿ ನೇಗ್ಲು ಹೋಗಿಲ್ಲ. ಇವನು ಟ್ರ್ಯಾಕ್ಟರ್ ಡ್ರೈವರು ಸ್ವಲ್ಪ ಇದು ಮಿಸ್ಟೇಕ್ ಮಾಡಿದ್ದು. ಏನಾಗುತ್ತಂದರೆ 1 ಎಕರೆ 2 ಎಕರೆ ಇದ್ದವ್ರಿಗೆ ಸ್ವಲ್ಪ ನೀಟಾಗಿ ನೋಡಿಕೊಂಡು ಮಾಡ್ಕೊತಾರೆ. ಇದು ಸ್ವಲ್ಪ ಜಮೀನು ಜಾಸ್ತಿ ಆಗೋದ್ರಿಂದ ಇಂಥ ಸಮಸ್ಯೆಗಳು ಸ್ವಲ್ಪ ನಮಗೆ ರೆಗ್ಯುಲರಾಗಿ ಕಾಣಿಸ್ತಾ ಇರುತ್ತೆ. ಆದರೂ ನಾವು ನಮ್ಮ ಪ್ರಯತ್ನ ಬಿಡಲ್ಲ, ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಏನಪ್ಪ ಅಂದರೆ, ನೇಗ್ಲು ಕರೆಕ್ಟಾಗಿ ಹೊಡಿಲಿಲ್ಲ, ರೂಟ್ರ್ ಕರೆಕ್ಟಾಗಿ ಆಗುತ್ತೆ. ನೀವು ಯಾವ ಥರ ಹೊಡೆದ್ರು ರೂಟ್ರ್ ಕರೆಕ್ಟ್ ಆಗುತ್ತೆ. ಬಟ್ ನೇಗ್ಲು ಕರೆಕ್ಟಾಗಿ ಹೊಡೆದು ಲೂಸ್ ಮಣ್ಣು ಕ್ವಾಂಟಿಟಿ ಜಾಸ್ತಿ ಇರಬೇಕು ನಿಮಗೆ. 1.5 ಫೀಟ್ವರೆಗೂ ನಿಮಗೆ ಲೂಸ್ ಮಣ್ಣು ಇರಬೇಕು. ಅವಾಗ ಬೋದ್ಗಳು ಕರೆಕ್ಟಾಗಿರುತ್ತೆ. ಆಮೇಲೆ ನೀವು ಕಬ್ಬು ತುಳಿದ್ರೂ ಸಹ ಮಣ್ಣು ಒಳಗಡೆ ಹೋಗುತ್ತೆ. ಅಂದರೆ ಮಣ್ಣು ಒಳಗಡೆ ಹೋಗಲಿಲ್ಲ, ಇದು ತುಂಬ ಹಾರ್ಡ್ ಇತ್ತು. ಅವಾಗ ನಾನು 2-3 ಸಲ ತುಳಿಯೋಕೆ ಟ್ರೈ ಮಾಡಿದೆ. ಅದು ನೀರು ಬಂದು ಕೊಚ್ಕೊಂಡೋಗಿ, ಮೇಲಿನ ಮಣ್ಣು ಕೊಚ್ಕೊಂಡೋಗಿ ಕಬ್ಬು ನಾಟಿ ಆಗಿಲ್ಲ. 2 ಸಲ ಹಿಂಗೆ ಆಯಿತು. ಮೇಲ್ಗಡೆ ಮಣ್ಣು ಹಾಕಿದ್ರು ನೀರು ಬಿಡುವಾಗ ಮಣ್ಣು ಕೊಚ್ಕೊಂಡೋಗಿ ಆ ಥರ ಆಗಿದೆ. ಇದೊಂದು ವಿಚಾರ ನೋಡಿ, ನೀವು ಕರೆಕ್ಟಾಗಿ ನೇಗ್ಲು ಹೊಡೆದು ಲೂಸ್ ಮಣ್ಣು ಮಾಡ್ಕೊಳ್ಳಿಲ್ಲ ಅಂದರೆ ಇದೊಂದು ಸಮಸ್ಯೆ ಕಾಡುತ್ತೆ ನಿಮಗೆ. ಏನೋ ಒಂದು ಸ್ವಲ್ಪ ಏರಿಯಾದಲ್ಲಿ ಆಗಿದೆ, ಓಕೆ. ನೀವು ಕಂಪ್ಲೀಟಾಗಿ ನೇಗ್ಲು ಕರೆಕ್ಟಾಗಿ ಹೊಡ್ಕೊಂಡು ರೂಟ್ರು ಇದಿಷ್ಟು ಜಾಗದಲ್ಲಿ ಆಗಿದೆ, ಇದು ಓಕೆ, ಇದೇನು ತೊಂದರೆ ಇಲ್ಲ. ಇಲ್ಲಿ ಯಾಕಪ್ಪ ಅಂತಂದರೆ, ಇಲ್ಲಿ ಸ್ವಲ್ಪ ಕುರಿಗಳನ್ನ ನಿಲ್ಲಿಸಿದ್ರು, ಕುರಿ ಹಟ್ಟಿಗಳನ್ನ ಹಾಕಿದ್ರು. ಕುರಿ ನಿಂತು ನೆಲ ಹಾರ್ಡ್ ಆಗಿತ್ತು. ಆಮೇಲೆ ಒಂದು ಪೈಪು ಲೀಕೇಜ್ ಆಗಿತ್ತು. ಪೈಪ್ ಲೀಕೇಜ್ ಆಗಿ ನೀರು ಹೋಗ್ಬಿಟ್ಟು ಈ ಥರ ಆಗಿದೆ. ಇದು 2 ಕಾರಣ ಇತ್ತು. ಈ 2 ಕಾರಣಕ್ಕೆ ನೇಗ್ಲು ಕರೆಕ್ಟಾಗಿ ಹಾಯಲಿಲ್ಲ. ಇಲ್ಲಿ ನೇಗ್ಲು ಆ್ಯಕ್ಚುಲಿ ನೇಗ್ಲು ಹೊಡೆದಿದ್ರು. ಆಮೇಲೆ ರೂಟ್ರಿಗೆ ಮಣ್ಣು ಸಿಗಲಿಲ್ಲ, ಬೋದ್ ಹಾಕಬೇಕಾದ್ರೆ ಮಣ್ಣು ಸಿಗಲಿಲ್ಲ, ಮಣ್ಣು ಗಟ್ಟಿಯಾಗಿಬಿಟ್ಟಿತ್ತು. ಹೀಗಾಗಿ ಈ ಸಮಸ್ಯೆ ಆಯಿತು. ಇದು ಸ್ವಲ್ಪ ಏರಿಯಾದಲ್ಲಿ ಆಗಿದೆ. ಇದನ್ನು ನೀವು ಸ್ವಲ್ಪ ಲಾರ್ಜ್ ಏರಿಯಾದಕ್ಕೆ ಥಿಂಕ್ ಮಾಡಿ. ನೀವು ಲ್ಯಾಂಡ್ ಪ್ರಿಪ್ರೇಷನ್ ಮಾಡುವಾಗಲೇ ಸ್ವಲ್ಪ ಇದನ್ನು ಕರೆಕ್ಟಾಗಿ ಥಿಂಕ್ ಮಾಡಿಬಿಟ್ಟು, ನಿಮ್ಮ ಮಣ್ಣು ಕ್ವಾಂಟಿಟಿ ಚೆನ್ನಾಗಿರಬೇಕು. ಇದು ಹಳೆ ಕಬ್ಬು ಅಂದರೆ 7-8 ವರ್ಷದಿಂದ ಕಬ್ಬು ಮಾಡ್ತಾ ಬರೋರಿಗೆ ಈ ಮಾಹಿತಿ ಗೊತ್ತಿರುತ್ತೆ. ಇದು ಅವ್ರಿಗೆ ಹೊಸದಾಗಿ ಹೇಳೋದೇನು ಬೇಕಾಗಲ್ಲ. ಏನಪ್ಪ, ಹೊಸದಾಗಿ ಮಾಡೋರಿಗೆ ಇದೊಂದು ಸಮಸ್ಯೆ ಅವರು ಗೊತ್ತಿಲ್ಲದೇ ಆಗ್ಬೋದು ಅವ್ರಿಗೆ. ಹಾಗಾಗಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅನ್ನೋದು ನನ್ನ ವಿಚಾರ. ಮತ್ತೇನಿಲ್ಲ, ಇದು ನೀವು ಲೂಸ್ ಮಣ್ಣನ್ನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರೋವಾಗ ನೋಡಿಕೊಂಡ್ರೆ ಈ ಥರ ಆಗಿ ನಿಮ್ಗೆ ಇಳುವರಿಗೆ ಏನು ತೊಂದರೆ ಆಗಲ್ಲ ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು ಫ್ರೆಂಡ್ಸ್.